ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದಕ್ಕೆ ಹೇಳ್ಬೇಕು ನೋಡ್ರಿ, ಮಾಸ್ಟರ್ ಸ್ಟ್ರೋಕ್ ಅಂತ. ಎಲ್ಲದಕ್ಕೂ ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಮಾಸ್ಟರ್ ಸ್ಟ್ರೋಕಿಗೆ ಬೆಲೆ ಇರೋದಿಲ್ಲ. ರಾಜಕೀಯದ ಪಡಸಾಲೆಯಲ್ಲಿ ಉಂಟಾಗುವಂಥ ಎಲ್ಲ ಮಜಲುಗಳಿಗೆ, ಎಲ್ಲ ದಾಳಗಳಿಗೆ ಮಾಸ್ಟರ್ ಸ್ಟ್ರೋಕ್ ಅನ್ನಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಊಹಾತೀತವಾದಂಥ, ಯಾರೂ ನಿರೀಕ್ಷೆಯನ್ನು ಮಾಡಲಾರದಂಥ ಒಂದು ದಾಳವನ್ನು ನಮ್ಮ ಮಹಾರಾಜ್ಜಿ ಉರುಳಿಸಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಉರುಳಿಸಿದ ಈ ದಾಳ ಇದೆಯಲ್ಲ, ಇದರಿಂದ ಎಲ್ಲ ವಿಪಕ್ಷಗಳು ತತ್ತರಿಸಿ ಹೋಗಿವೆ. ಮಾಡಿದರೆ ಈ ರೀತಿಯದಾದಂಥ ಕೆಲಸವನ್ನು ಮಾಡಬೇಕು, ಮಾಡಿದರೆ ಈ ರೀತಿಯದಾದಂಥ ಘೋಷಣೆಯನ್ನು ಮಾಡಬೇಕು. ಚುನಾವಣೆ ಹತ್ತಿರ ಬಂತು. 2027 ಜನವರಿ ಫೆಬ್ರವರಿ ಅಥವಾ 2026 ಡಿಸೆಂಬರ್ ಹೊತ್ತಿಗೆ ಅನೌನ್ಸ್ ಮಾಡ್ತಾರೆ ಉತ್ತರ ಪ್ರದೇಶದ ಚುನಾವಣೆ. ತಕ್ಷಣದಲ್ಲಿ ನಮ್ಮ ಕಣ್ಣೆದುರಿಗಿರೋದು ಅದೊಂದೇ ಪ್ರಮುಖವಾದಂಥ ಚುನಾವಣೆ, ಅದು ಮತ್ತು ಪಂಜಾಬ್. ಉಳಿದದ್ದು ಗೋವಾ, ಅದಾದಮೇಲೆ ಉತ್ತರಾಖಂಡ, ಅವೆಲ್ಲ ಇದ್ದಾವೆ, 5 ರಾಜ್ಯಗಳಿದ್ದಾವೆ. ಮುಖ್ಯವಾಗಿ ಉತ್ತರ ಪ್ರದೇಶ ಭಾಳ ಎಲ್ಲರೂ ಗಮನಿಸುವಂಥದ್ದು. ಯಾಕೆಂದರೆ ಯೋಗಿ ಆದಿತ್ಯನಾಥ್ ಅಲ್ಲಿಯ ಮುಖ್ಯಮಂತ್ರಿ, ಎದುರುಗಡೆ ಟೋಟಿ ಚೋರ್ ಇದ್ದಾನೆ ಅಖಿಲೇಶ್ ಯಾದವ್. ಇಂಥವನ್ನೇನಾದರೂ ವಾಪಸ್ ಉತ್ತರ ಪ್ರದೇಶದಲ್ಲಿ ಬಂದುಬಿಟ್ರೆ ಉತ್ತರ ಪ್ರದೇಶದ ಸ್ಥಿತಿ ಹೇಗೆ 10 ವರ್ಷಗಳ ಬೆಳವಣಿಗೆ ಒಂದೇ ಸಂದರ್ಭದಲ್ಲಿ 50 ವರ್ಷ ಹಿಂದೆ ಸರಿಯಬಲ್ಲದು ಅನ್ನೋದು ನಿಮ್ಗೆ ಗೊತ್ತಿದೆ. ಹಾಗಾದರೆ ಏನು ಇವರು ಮಾಡಿದಂಥ ಒಂದು ವಾಗ್ದಾನ, ಯಾವ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ಯಾವ ಕೆಲಸವನ್ನು ಮಾಡಿದ್ದಾರೆ? ಉತ್ತರ ಪ್ರದೇಶದ ಮಹಿಳೆಯರಿಗೆ ಬರೋಬ್ಬರಿ 50,000 ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್. ಹೆಂಗಿದೆ ಸ್ವಾಮಿ ಇದು? 50,000 ರೂಪಾಯಿಗಳು. ಕೇವಲ 10,000 ರೂಪಾಯಿ ಒಂದೇ ಇಡುಗಂಟನ್ನು ಬಿಹಾರದಲ್ಲಿ ನಿತೀಶ್ ಕುಮಾರ್ ಕೊಟ್ಟದ್ದಕ್ಕೆ ಇಡೀ ಚುನಾವಣೆಯ ಚಿತ್ರಣವೇ ಬದಲಾಗೋಯಿತು. ತೇಜಸ್ವಿ ಯಾದವ್ ಪತ್ರಗುಟ್ಟಿ ಹೋದ, ಹೇಳ ಹೆಸರಿಲ್ಲದೆ ಹೊರಟು ಹೋದ. ಕಾಂಗ್ರೆಸ್ಸು ಅಡ್ರೆಸ್ ಗೆಲ್ಲದೆ ಠೇವಣಿ ಕಳ್ಕೊಂಡೋಯ್ತು. 25 ಸ್ಥಾನಗಳಿಗೆ ಸಂತೃಪ್ತಿ ಪಟ್ಕೋಬೇಕಾಯಿತು ಈ ತೇಜಸ್ವಿ ಯಾದವ್ ಬಿಹಾರದ ಚುನಾವಣೆಯಲ್ಲಿ. ಅಂಥದ್ದರಲ್ಲಿ 5 ಪಟ್ಟು ಹೆಚ್ಚು, 50,000 ರೂಪಾಯಿ ಯೋಗಿ ಆದಿತ್ಯನಾಥ್ ಕೊಡ್ತಾ ಇದ್ದಾರೆ. ಹಾಗಾದರೆ 50,000 ರೂಪಾಯಿ ಜೇಬಿಗೆ ಹಾಕ್ಕೊಂಡು ಹೆಣ್ಮಕ್ಳೇನಾದರೂ ಸಮಾಜವಾದಿ ಪಾರ್ಟಿಗೋ, ಕಾಂಗ್ರೆಸ್ಗೋ, ಅಥವಾ ಅಸವಾದುದ್ದೀನ್ ವೈಸಿಯ AIMIMಗೋ ಇಲ್ವಾ ಮಾಯಾವತಿಯ ಬಹುಜನ ಸಮಾಜ ಪಾರ್ಟಿಗೋ ಕೊಟ್ಟುಬಿಟ್ರೆ ಹೆಂಗೆ? ಅದಕ್ಕೆ ಹೇಳೋದು ಅವರಿಗೆ ಯೋಗಿ ಆದಿತ್ಯನಾಥ್ ಚುನಾವಣೆಗಿಂತ ಮುಂಚೆ 20,000ದ ಮೊದಲ ಕಂತನ್ನು ಕೊಡ್ತಾರೆ. ಗೆದ್ದಾದ ಮೇಲೆ, ಅಧಿಕಾರ ಹಿಡಿದಾದ ಮೇಲೆ 10,000 ರೂಪಾಯಿಗಳಂತ ಕಂತಿನಲ್ಲಿ 3 ಕಂತುಗಳನ್ನು ಕೊಡ್ತಾರೆ. ಅಲ್ಲಿಗೆ ಒಟ್ಟು 50,000 ರೂಪಾಯಿ. ಮುಂಚೆ 20,000 ಕೊಡ್ತೀನಿ, ಆಮೇಲೆ ಗೆದ್ದಾದ್ಮೇಲೆ ತಿಂಗಳ 10,000 ರೂಪಾಯಿದಾಗ 3 ಕಂತಿನಲ್ಲಿ 50,000 ರೂಪಾಯಿ ಕೊಡ್ತೀನಿ. ಹೆಂಗಿದೆ ಸ್ವಾಮಿ ಇದು ದಾಳ? ಇದಕ್ಕೆ ಮಾಸ್ಟರ್ ಸ್ಟ್ರೋಕ್ ಅಂತಿರೋ ಅನ್ನೋದಿಲ್ಲೋ ಹೇಳಿ. ನೋಡಿ, ಉತ್ತರ ಪ್ರದೇಶದಲ್ಲಿ ಅವರು ಮಾಡಿರೋ ಕೆಲಸಕ್ಕೆ ಯಾವುದೇ ರೀತಿಯಾದಂಥ ಬಿಟ್ಟಿ ಭಾಗ್ಯ ಕೊಡಬೇಕಾದ ಅಗತ್ಯತೆ ಇಲ್ಲ. ಕೇವಲ ಅವರ ದಕ್ಷತೆ, ಕೇವಲ ಅವರ ಕಮಿಟ್ಮೆಂಟ್, ಬದ್ಧತೆ ಮತ್ತು ಅವರ ಆಲೋಚನಾ ಶೈಲಿ, ರಾಜಕೀಯವನ್ನು ನಡೆಸೋ ಆಡಳಿತಾತ್ಮಕತೆ, ಅದರ ಮೇಲೆ ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಬೇಕಾದ್ರೆ ನಮ್ಮಲ್ಲಿ ಯಾವ ಸ್ಥಿತಿ ಬಂದಿದೆ ಅಂದರೆ, ದುಡ್ಡು ಕೊಟ್ಟು ಓಟುಗಳನ್ನು ಖರೀದಿ ಮಾಡುವಂಥ ಒಂದು ದೊಡ್ಡದಾದಂಥ ಅನಿಷ್ಟ ಈ ದೇಶವನ್ನು ಕಾಡ್ತಾ ಇದೆ. 12 ರಾಜ್ಯಗಳಲ್ಲಿ ಇದು ನಡೀತಾ ಇದೆ. ಒಂದೊಂದಾಗಿ ನಿಮ್ಗೆ ಹೇಳ್ತೀನಿ. ಮೊಟ್ಟ ಮೊದಲು ಶುರು ಮಾಡಿದವನು ನಮ್ಮ ಈ ದೊಡ್ಡ ಜಿರ್ಲೆ ಅರವಿಂದ್ ಕೇಜ್ರಿವಾಲ್. 2022ರಲ್ಲಿ ಪಂಜಾಬದ ಮಹಿಳೆಯರಿಗೆ ಪ್ರತಿ ತಿಂಗಳು 1,500 ರೂಪಾಯಿ ಕೊಡ್ತೀನಿ ಅಂತ ಚುನಾವಣೆಗಿಂತ ಮುಂಚೆ ಹೇಳ್ಬಿಟ್ಟ. ನಿಮಗೆ ಗೊತ್ತಿರಲಿ, ಇಲ್ಲಿಯವರೆಗೂ ಕೂಡ ಆತನಿಗೆ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಇತ್ತೀಚೆಗೆ ಮಹಿಳೆಯರು ದಿಲ್ಲಿಯ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸಕ್ಕೆ ಹೋಗಿ ಗಲಾಟೆ ಮಾಡಿದರು. ದಿಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಆ ಕಡೆ ಭಗವಂತ್ ಸಿಂಗ್ ಮಾನು, ಈ ಕಡೆ ಅರವಿಂದ್ ಕೇಜ್ರಿವಾಲು, ನಾವು ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದೀವಿ, ಈಗಲೇ ಕೊಡ್ತೀವಿ ಅಂತ ಹೇಳಿಲ್ಲ, ಚುನಾವಣೆಗಿಂತ ಮುಂಚೆ ಕೊಡ್ತೀವಿ, ಹೋಗ್ರಿ ವಾಪಸ್ಸು ಅಂತ ಹೇಳಿದ. ಆದರೆ ಚುನಾವಣೆಯನ್ನು ಗೆದ್ದುಬಿಟ್ರು. ಅದಾದ ಮೇಲೆ ಅದೇ ಸಂದರ್ಭದಲ್ಲಿ ಹಿಮಾಚಲ ಪ್ರದೇಶದಲ್ಲಿತ್ತು, ಅಲ್ಲಿ 1,500 ರೂಪಾಯಿ ಅವರು ಕೊಡ್ತೀನಿ ಅಂತ ಒಪ್ಕೊಂಡಿದ್ರು ಸುಕ್ಕು. ಅಲ್ಲಿಂದ ಮುಂದೆ ಬಂದರೆ ನಿಮಗೆ ಗೊತ್ತಿದೆ, ನಮ್ಮ ಮಧ್ಯಪ್ರದೇಶದ ಮಾಮ 1,250 ರೂಪಾಯಿ ಕೊಡ್ತೀನಿ ಅಂತ ಲಾಡ್ಕಿ ಬೆಹನಾ ಯೋಜನೆ ಅಂತ ಮಾಡಿದರು, ಅವರೂ ಗೆದ್ದರು. ಅದಾದ ಮೇಲೆ ಕರ್ನಾಟಕದ ನಮ್ಮ DK ಶಿವಕುಮಾರ್ ಅವರು ಮಾಡಿದಂಥ ಗ್ಯಾರಂಟಿ ಸ್ಕೀಮ್ ಅಲ್ಲ, ಸಿದ್ದರಾಮಯ್ಯನವ್ರು, ನಿಮ್ಗೆ ಗೊತ್ತು, ಗೃಹಲಕ್ಷ್ಮಿ ಯೋಜನೆ. 365 ದಿವಸ, ಒಂದು ವರ್ಷಕ್ಕೆ ಎಷ್ಟು ದಿವಸ ಅಂತ ಗೊತ್ತಿರಲಾರ್ದಂಥ ಸಚಿವೆಯನ್ನು ಇಟ್ಕೊಂಡು ಈ ಗೃಹಲಕ್ಷ್ಮಿ ಯೋಜನೆಯನ್ನು ಅನೌನ್ಸ್ ಮಾಡಲಾಯಿತು. ಎಷ್ಟು ತಿಂಗಳು ಬಂದಿದೆ, ಎಷ್ಟು ತಿಂಗಳು ಬಂದಿಲ್ಲ ಅಂತ ಪಾಪ ಪಡೆದಂಥ ಫಲಾನುಭವಿಗಳು ಹೇಳಬೇಕು. ಕರ್ನಾಟಕದಲ್ಲಿ ಗೆದ್ದುಕೊಂಡಾಗೋಯಿತು. ಅದಾದಮೇಲೆ ತೆಲಂಗಾಣದಲ್ಲಿ 2,000 ರೂಪಾಯಿ ಕರ್ನಾಟಕ ಹೇಳಿದ್ರೆ ನಾವು 2,500 ರೂಪಾಯಿ ಅಂದರು.
ಅಲ್ಲಿಯೂ ಗೆದ್ಕೊಂಬಂದರು. ಅದಾದ ಮೇಲೆ ಛತ್ತೀಸ್ಗಢ 1,500 ರೂಪಾಯಿ ಬಿ ಜೆ ಪಿ ಗೆದ್ಕೊಂಬಂತು. ಮಹಾರಾಷ್ಟ್ರ 1,500 ರೂಪಾಯಿ ಗೆದ್ಕೊಂಬಂತು. ಜಾರ್ಖಂಡ್ 2,500 ರೂಪಾಯಿ ಹೇಮಂತ್ ಸೊರೇನ್ ಗೆದ್ಕೊಂಡು ಹೋದರು. ಒಡಿಸ್ಸಾದಲ್ಲಿ ಎಂದೂ ಇರಲಾರ್ದ ಹಾಗೆ ಒಟ್ಟಿಗೆ ಇಡಗಂಟನ್ನು ಕೊಡ್ತೀವಿ ಅಂತ 10,000 ರೂಪಾಯಿ ಕೊಟ್ಟರು. ಅದು ತಿಂಗಳ ಲೆಕ್ಕಕ್ಕೆ ಭಾಳ ಕಡಿಮೆ, 800 ರೂಪಾಯಿನ ಆಗ್ತದೆ ಅದು. ಆದರೆ 10,000 ರೂಪಾಯಿ ಕೊಟ್ಟು ಕೂಡ ಅಲ್ಲಿ ಬಿ ಜೆ ಪಿ ಗೆದ್ಕೊಂಬಂತು. ಬಿಹಾರದಲ್ಲಿ ಏನು ಇಡಗಂಟನ್ನು ಕೊಟ್ಟರಲ್ಲ 10,000, ಭಾಳ ದೊಡ್ಡ ಮಟ್ಟದ ಇಡೀ ರಾಜಕೀಯ ಚಿತ್ರಣವನ್ನೇ ಬದಲಿಸಿತು. ಮತ್ತು ಯಾವ ಆ್ಯಂಟಿ ಇನ್ಕಮನ್ಸಿ ಅಂತ ಇವ್ರು ಹೇಳ್ಕೊಂಡು ಓಡಾಡ್ತಾಯಿದ್ರು, ಆ ಆ್ಯಂಟಿ ಇನ್ಕಮನ್ಸಿ ಯಾವುದೇ ರೀತಿ ಕೆಲಸ ಮಾಡಲಿಲ್ಲ, ಏಕೆಂದರೆ ಒಟ್ಟಿಗೆ ದುಡ್ಡು ಬಂತು. ನಿತೀಶ್ ಕುಮಾರ್ ಆ ರೀತಿಯದಾದಂಥ ಒಂದು ಚರಿಷ್ಮಾವನ್ನು ಹೊಂದಿದ್ದರು, ಅದು ಬೇರೆ ವಿಚಾರ. ಅಂದರೆ ಯೋಗಿ ಆದಿತ್ಯನಾಥ್ 2027 ಚುನಾವಣೆಯಲ್ಲಿ ಎದುರುಗಡೆ ಯಾವುದೇ ರೀತಿಯ ವಿಪಕ್ಷ ಯಾವುದೇ ರೀತಿಯ ಸರ್ಕಸ್ ಮಾಡಿದರೂ ಕೂಡ ಯಾವುದೇ ರೀತಿಯ ಪರಿಣಾಮ ಆಗಲಾರದಂಥ ಒಂದು ದೊಡ್ಡ ದಾಳವನ್ನು ನಿನ್ನೆ ಉರುಳಿಸಿದ್ದಾರೆ. ಇದು ದೊಡ್ಡ ಮಟ್ಟದ ಸಂಚಲನೆಯನ್ನು ಉಂಟು ಮಾಡುತ್ತೆ. ನೋಡಿ ಇದು ಹೆಂಗೆ ಶುರುವಾಯಿತು ಅಂತ ಹೇಳ್ತೇನೆ ನಿಮಗೆ. ಈ ದೇಶದಲ್ಲಿ ಓಟ್ಗಳನ್ನು ಯಾವ ರೀತಿ ಧ್ರುವೀಕರಣ ಮಾಡಿಕೊಂಡು ವೋಟ್ ಬ್ಯಾಂಕ್ ಮಾಡ್ತಾಯಿದ್ರು ಅನ್ನೋದು ನಿಮ್ಗೆ ಗೊತ್ತಿದೆ, ಮತ್ತದನ್ನ ನಿಮಗೆ ಪದೇ ಪದೇ ಹೇಳಬೇಕಾಗಿಲ್ಲ. ಮುಸಲ್ಮಾನರು ಓಟ್ ತೊಗೋಬೇಕು ಅಂತ ಇನ್ನಿಲ್ಲದ ಹಾಗೆ ಪರದಾಡುವಂಥ ಕಾಂಗ್ರೆಸ್ಸು, ಇಲ್ಲಿ ಬಂದರೆ ಅಖಿಲೇಶ್ ಯಾದವ್ 1000 ಓಟು ಪ್ಲಸ್ಸು ಯಾದವರ ಓಟು ಅಂತ ಇಲ್ಲ ಅಂತಾನೆ. ಅಲ್ಲಿ ಹೋದರೆ ಬಿಹಾರದಲ್ಲಿ ಕೂಡ ಅದೇ ಯಾದವರು ಮತ್ತು ಸಾಬರು ಅವರು ಓಟ್ಗಳನ್ನು ತೊಗೋಬೇಕು ಅಂತಾರೆ. ಮಾಯಾವತಿ ಹೇಳ್ತಾರೆ ಈ ಕಡೆ ಜಾಟವರು SC STಗಳ ಮತಗಳನ್ನು ತೊಗೋಬೇಕು, ಜೊತೆಗೆ ಮುಸಲ್ಮಾನರು ತೊಗೋಬೇಕು, ಜೈ ಭೀಮ್ ಜೈ ಮೀಮ್ ಅಂತ ಆಕೆ ಅಂತಾರೆ. ಇಡೀ ದೇಶಾದ್ಯಂತ ಮುಸಲ್ಮಾನರ ಮತಗಳು ಮುಸಲ್ಮಾನರ ಮತಗಳು ಮುಸಲ್ಮಾನರ ಮತಗಳು ಅಂತ ಹಾಹಾಕಾರ ಮಾಡಿದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅನ್ನುವಂಥ ಏಕಮೇವ ಮೇಧಾವಿ 2014ರಲ್ಲಿ ಈ ದೇಶದಲ್ಲಿರುವಂಥ ಅತಿ ದೊಡ್ಡದಾದಂಥ ಮತಗಳ ಚಂಕ್ ಯಾವುದು ಅಂತಂದರೆ ಅದು ಕೇವಲ ಮಹಿಳಾ ಮತದಾರರು. ಆ ಮಹಿಳಾ ಮತದಾರರ ಸಂಖ್ಯೆ ಎಲ್ಲ ರೀತಿಯ ಸಮುದಾಯವನ್ನು ಒಟ್ಟುಗೂಡಿಸಿದರೂ ಕೂಡ ಆ ಸಂಖ್ಯೆಗೆ ಹತ್ತಿರವೇ ಬರೋದಿಲ್ಲ. ಕೇವಲ ಮುಸಲ್ಮಾನರ ಮತಗಳು ಅಥವಾ ಕೇವಲ SC STಗಳ ಮತಗಳು ಅಥವಾ ಕೇವಲ ಯಾದವರ ಮತಗಳು ಅದು ಏನೂ ಆಗೋದಿಲ್ಲ. ಮಹಿಳೆಯರ ಮತಗಳ ಸಂಖ್ಯೆ ದೊಡ್ಡ ಮಟ್ಟ ಅಂಥೇಳಿ ಅವರು ದೊಡ್ಡ ಮಟ್ಟದಲ್ಲಿ ಮಹಿಳಾ ಆವಾಸ್ ಯೋಜನೆ ಮಾಡಿದರು, ಗ್ಯಾಸ್ ಕೊಡಲಿಕ್ಕೆ ಶುರು ಮಾಡಿದರು, ನಲ್ಲಿ ನೀರು, ಅದಾದ ಮೇಲೆ ಮನೆಗಳು ಕಟ್ಸ್ಕೊಳ್ಳೋದು, ಆವಾಸ್ ಯೋಜನೆ, ಒಂದರ ಹಿಂದೊಂದರು, ಸಂಡಾಸ್ಗಳು ದೇಶಾದ್ಯಂತ ಪ್ರತಿ ಮನೆಗೂ ಸಂಡಾಸ್ ಇರಬೇಕು ಅಂತ ಸ್ಕೀಮು. ಎಲ್ಲ ಸ್ಕೀಮ್ಗಳು ಕೂಡ ನೇರವಾಗಿ ಮಹಿಳೆಯರಿಗೆ ತಲುಪುವ ಹಾಗೆ ನರೇಂದ್ರ ಮೋದಿ 2014ರಲ್ಲಿ ಶುರು ಮಾಡ್ತಾರೆ. ಅವರು ಶುರು ಮಾಡಿದ್ದು ಇವ್ರಿಗೆ ಅರ್ಥ ಆಗಲಿಕ್ಕೆ 5 ವರ್ಷ ಹಿಡಿದ್ಬಿಡ್ತಾರೆ. ನೋಡಿ ಹೆಂಗಿರುತ್ತೆ, ಒಬ್ಬ ವ್ಯಕ್ತಿಯ ದೂರಗಾಮಿ ಆಲೋಚನೆ ಇದೆಯಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ. ಆದರೆ ಕೇವಲ ಮಹಿಳಾ ಮತದಾರನ ಒಲಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲಾರದಂಥ ರಾಜಕೀಯ ಅಸಮರ್ಥವಾದಂಥ ವ್ಯಕ್ತಿಗಳು ನಮ್ಮ ದೇಶದಲ್ಲಿರೋದು. ಏಕೆಂದರೆ ಅಪ್ಪನ ನಂತರ ಅಜ್ಜನ ನಂತರ ಅಜ್ಜಿಯ ನಂತರ ರಾಜಕಾರಣ ಹಿಡಿದಂಥ ವ್ಯಕ್ತಿಗಳೇ ಇಲ್ಲಿರೋದು. ಆ ಕಡೆ ತೇಜಸ್ವಿ ಯಾದವ್, ಈ ಕಡೆ ಅಖಿಲೇಶ್ ಯಾದವ್, ಆ ಕಡೆ ರಾಹುಲ್ ಗಾಂಧಿ, ಈ ಥರದೇ ಜನ ಇರೋದರಿಂದ ಅವ್ರಿಗೆ ಹೇಗೆ ಮಹಿಳೆಯರ ಸಂವೇದನಾಶೀಲತೆಯನ್ನು ಅವರು ಬಯಸುವುದೇನು ಅಂತ ಅರ್ಥ ಆಗಲಾರದೆ ಪರದಾಡುವ ಸ್ಥಿತಿಯಲ್ಲಿ ಈಗ ಯೋಗಿ ಆದಿತ್ಯನಾಥ್ ಈ ರೀತಿಯ ದಾಳವನ್ನು ಉಳಿಸಿದ್ದಾರೆ. ಈಗ ಅಖಿಲೇಶ್ ಯಾದವ್ ಏನು ಹೇಳ್ತಾ ಇದ್ದಾರೆ, ಅಖಿಲೇಶ್ ಯಾದವ್ ಹೇಳ್ತಾರೆ ನಾನು 40,000 ರೂಪಾಯಿ ಕೊಡ್ತೀನಿ. ಇದು ಒಂದು ರೀತಿ ಆಕ್ಷನ್. ನಾನು 40,000 ಕೊಡ್ತೀನಿ. 40,000 ರೂಪಾಯಿ ಯಾವ ಕೊಡ್ತೀನಿ ನೀನು? ಗೆದ್ದಾದ ಮೇಲೆ ಕೊಡ್ತೀವಿ. ಅಲ್ಲಪ್ಪ ಅವ್ರು ಗೆದ್ದಾದ ಮೇಲೆ ನೀ ಕೊಡ್ತಿ. ಈಗ ಅವರು ಅಡ್ವಾನ್ಸ್ 20,000 ರೂಪಾಯಿ ಹಂಚ್ತಾ ಇದ್ದಾರಲ್ಲ, ಅವ್ರಿಗೆ ಗೆಲ್ಲಿಸಿದ್ರೆ ಯೋಗಿ ಆದಿತ್ಯನಾಥ್ ಸುಳ್ಳಂತೂ ಹೇಳಂಗಿಲ್ಲ. ಚುನಾವಣೆ ಆದಮೇಲೆ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಕೊಟ್ಟೇ ಕೊಡ್ತಾರೆ ಅವರು. ಯಾಕಂದರೆ ಇಲ್ಲಿವರೆಗೂ ಅವ್ರು ಏನು ಹೇಳ್ಯಾರ ಎಲ್ಲ ಮಾಡ್ಯಾರ, ಮಾಡದೇ ಇರುವಂಥ ಸಾಧ್ಯತೆನೇ ಇಲ್ಲ. ಆದ್ದರಿಂದ ನಿನಗೆ ಯಾಕೆ ಓಟ್ ಹಾಕಬೇಕಪ್ಪ? ಯಾದವರು ಈಗ ಯೋಗಿ ಆದಿತ್ಯನಾಥ್ ಓಟ್ ಹಾಕಬೇಕು, ಜಾಟವರು ಓಟ್ ಹಾಕಬೇಕು, ಮುಸಲ್ಮಾನರು ಓಟ್ ಹಾಕಬೇಕು. ಟಕಾಟಕ್ ಅಂಥೇಳಿ ಅವಾಗ ಇಡೀ ಚುನಾವಣೆ ಚಿತ್ರಣವನ್ನೇ ರಾಹುಲ್ ಗಾಂಧಿ ಬದಲಿಸಿದ್ದಾನೆ 8,500 ರೂಪಾಯಿ ರೊಕ್ಕದ ಹೆಸರಿನಲ್ಲಿ. ಯೋಗಿ ಆದಿತ್ಯನಾಥ್ ಅದಕ್ಕಿಂತ ದೊಡ್ಡ ದಾಳವನ್ನು ಎಸೆದಿದ್ದಾರೆ. ಇದು ನೋಡಿ, ಈ ದೇಶದಲ್ಲಿ ಇದನ್ನು ನಾವು ಟೀಕಿಸುವ ಪ್ರಶ್ನೆ ಬರೋದಿಲ್ಲ. ಯಾಕೆ ಅಂತ ಹೇಳ್ತೇನೆ ನಾನು ನಿಮಗೆ. ಮುಳ್ಳನ್ನು ಮುಳ್ಳಲ್ಲಿಂದಲೇ ತೆಗೆಯಬೇಕಾದ ಅನಿವಾರ್ಯತೆ ಇರುವಾಗ ಈ ನಾ ಏನು ಹೇಳೋದು, ನಗ್ನ ಸಾಮ್ರಾಜ್ಯದಲ್ಲಿ ಬಟ್ಟೆ ಹಾಕಿಕೊಂಡವನೇ ಮೂರ್ಖ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಹಾಗೆ ಈಗ ಯೋಗಿ ಆದಿತ್ಯನಾಥ್ ಇಲ್ಲ ನಾನು ಕೆಲಸ ಮಾಡಿದ್ದೀನಿ ದಯವಿಟ್ಟು ನಂಗೆ ಮತ ಹಾಕಿ ಅಂದರೆ ಆ ಕಡೆಯವರೆಲ್ಲ ಈ ರೀತಿಯ ಆಮಿಷಗಳನ್ನ ಒಡ್ಡಿದಾಗ ಯೋಗಿ ಆದಿತ್ಯನಾಥ್ ಮನೆಗೆ ಹೋಗಬೇಕಾಗತ್ತೆ. ಯಾವಾಗಲೂ ನೀವು ಕೆಲಸ ಮಾಡಬೇಕಂದ್ರೆ ಅಧಿಕಾರದಲ್ಲಿರಬೇಕು. ನರೇಂದ್ರ ಮೋದಿ ಯಾಕೆ ಸಹನೆಯಿಂದ ಇದ್ದಾರೆ ಅಂತ ಎಲ್ಲರೂ ಹೇಳೋದು ಯಾಕೆ ಅಂದರೆ, ನರೇಂದ್ರ ಮೋದಿ ಆ ಕುರ್ಚಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ಉಳ್ಕೊಂಡಾಗ 4 ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಠಮಾರಿತನ ಮಾಡಿ ಕ್ರೋಧವನ್ನು ವ್ಯಕ್ತಪಡಿಸಿ ತಕ್ಷಣದಲ್ಲಿ ಪ್ರತಿಕ್ರಿಯಿಸಿ ಯಾವುದಾದ್ರೂ ತೀರ್ಮಾನ ಕೈಗೊಂಡ್ರೆ ಅದು ಉಲ್ಟಾ ಹೊಡೆದ ಸಂದರ್ಭದಲ್ಲಿ ಅಧಿಕಾರ ಕಳ್ಕೋಬೇಕಾಗತ್ತೆ. ಕಣ್ಣೆದುರಿಗೆ VP ಸಿಂಗ್ ಇದ್ದಾರೆ, ಅವರೊಬ್ಬರೆಲ್ಲ ಬೇಕಾಷ್ಟು ಜನ ಇದ್ದಾರೆ. ಇದರಿಂದ ಕುರ್ಚಿಯಲ್ಲಿ ಅಂಟಿಕೊಂಡು ಕೂತ್ಕೊಂಡು ಸಾಧಿಸಬೇಕಾದ್ದನ್ನು ನಿಧಾನವಾಗಿ ಸಾಗಿಸೋಣ.
ಆಮೆಯ ನಡೆಗೆ ನಿಧಾನ ಇರ್ಬೋದು, ಮೊಲದಷ್ಟು ವೇಗವಾಗಿ ಹೋಗದೇ ಇರ್ಬೋದು, ಆದರೆ ಆಮೆಯ ಆಯುಷ್ಯ ಜಾಸ್ತಿ ಇರುತ್ತೆ, ಭಾಳಷ್ಟು ಜನರಿಗೆ ಗೊತ್ತೇ ಇರೋದಿಲ್ಲ. ನೋಡಿ ಅಂಥ ವಿಚಿತ್ರ ಸನ್ನಿವೇಶ. ಆಮೇಲೆ 2-3 ಮಾತುಗಳನ್ನ ನಿಮ್ಗೆ ಹೇಳಬೇಕು. ನಿನ್ನೆ ರಚನಾತ್ಮಕ ಕಾಂಗ್ರೆಸ್ ಅಂತ ಮಾಡಿದಾನಿತ್ತ ಸಂದೀಪ್ ದೀಕ್ಷಿತ್ ಅಂತೆ, ಶೀಲಾ ದೀಕ್ಷಿತ್ ಅವರ ಮಗ, 62-63 ಪ್ರಾಯ, ದಿಲ್ಲಿ ಕಾಂಗ್ರೆಸ್ಸಿನಲ್ಲಿ ಅಧ್ಯಕ್ಷನಾಗಿದ್ದಂಥ ಮನುಷ್ಯ. ಈತನಿಗೆ ಕವಡೆ ಕಾಸಿನ ಕಿಮ್ಮತ್ತಿಗೆ ಉಳಿದಿಲ್ಲ ಅಲ್ಲಿ ದಿಲ್ಲಿಯ ಕಾಂಗ್ರೆಸ್ನಲ್ಲಿ. ದಿಲ್ಲಿಯ ಕಾಂಗ್ರೆಸ್ ಅಡ್ರೆಸ್ಗೆ ಇಲ್ಲ, ಆ ಸ್ಥಿತಿಯಲ್ಲಿದೆ. ಈತ ರಚನಾತ್ಮಕ ಕಾಂಗ್ರೆಸ್ ಅಂತ ಮಾಡಿದ. ಈ ರಚನಾತ್ಮಕ ಕಾಂಗ್ರೆಸ್ಸಿಗೆ ರಾಹುಲ್ ಗಾಂಧಿ ಬರೆದಿದ್ರೆ ಹೇಗೆ, ಇಂದಿರಾ ಭವನದಲ್ಲಿ ನಡೆದಂಥ ಕಾರ್ಯಕ್ರಮ, ಕಾಂಗ್ರೆಸ್ನ ಹೊಸ ಕಚೇರಿ ಆಗಿದೆಯಲ್ಲ, ಆ ಕಚೇರಿಯಲ್ಲಿ ದೊಡ್ಡ ಸಭಾಂಗಣ ಇದೆ. ಆ ಸಭಾಂಗಣದಲ್ಲಿ ಎಲ್ಲ ಕಾಂಗ್ರೆಸ್ನ ಒಂದಿ ಮಾಗಧರನ್ನು ಸೇರಿಸಲಾಯಿತು. ರಾಹುಲ್ ಗಾಂಧಿ ಎಷ್ಟು ನೀಚತನಕ್ಕೆ ಇಳಿತಾರೆ, ಏನೆಲ್ಲ ಮಾತನಾಡಬಲ್ಲರು ಅನ್ನುವುದನ್ನು ನೋಡಬೇಕು ಅಂದರೆ ಅವರ ಈ ಭಾಷಣವನ್ನು ನೋಡಬೇಕು. 1-2 ತುಣುಕುಗಳನ್ನು ತೋರಿಸ್ತೀನಿ, ದಯವಿಟ್ಟು ನೋಡಿ. अमित शाह सो कॉल्ड क्या कहते थे उसको पहले, चाणक्य, वेयर हैज ही डिसअपियर्ड, वो भाग गया. मिलनी समझ के तो नहीं पकड़ा था. ನನಗೆ ಭಾಳ ಜನ ಹೇಳಿದರು ಹಿಂದಿಯಲ್ಲಿ ಆತ ಮಾತಾಡಿದ್ದೀನಿ, ಕನ್ನಡದಾಗ ಯಾಕೆ ಹೇಳ್ತೀರಿ ಅಂತ. ನಾನು ಯಾಕೆ ಹೇಳ್ತೀನಿ ಅಂದರೆ, ಎಲ್ಲರೂ ಹಿಂದಿಯನ್ನು ಬಲ್ಲವರು ಅಂತ ನಾವು ಯಾವತ್ತೂ ಅನ್ಕೋಬಾರ್ದು. ನನಗೆ ಹಿಂದಿ ಬರ್ತೇನೋ ಅಂತ ಕಾರಣಕ್ಕೋಸ್ಕರ ನನ್ನ 4 ಲಕ್ಷ ಸಾಮಾಜಿಕ ಪರಿವಾರದ ಬಂಧುಗಳೆಲ್ಲ ಹಿಂದಿಗಳನ್ನು ಕರ್ತಲಾಮಲಕ ಮಾಡ್ಕೊಂಡಿದ್ದಾರೆ ಅಂದ್ಕೊಂಡ್ಬಿಟ್ರೆ ಅದರ ಅರ್ಥವೇ ಆಗೋದಿಲ್ಲ. ರಾಹುಲ್ ಗಾಂಧಿ ಹೇಳ್ತಾರೆ, ನರೇಂದ್ರ ಮೋದಿಯವರ ಫಾರಿನ್ ಪಾಲಿಸಿ ಏನಂದರೆ ಬಂದವ್ರನ್ನೆಲ್ಲ ತಪ್ಕೊಳ್ಳೋದು ಅಂತ. ಈ ದೇಶದಲ್ಲಿ 3 ಡಜನ್ ರಾಷ್ಟ್ರದ ಅಧ್ಯಕ್ಷರು, ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವ್ರನ್ನ ಪರಮೋಚ್ಚವಾದಂಥ ಪದವಿಗಳ ಮೂಲಕ ಸಿಟಿಸನ್ಶಿಪ್ ಅವಾರ್ಡ್ ಏನಿದೆ ಆಯಾ ದೇಶದ್ದು, ಆ ಪ್ರಶಸ್ತಿಗಳನ್ನ ಕೊಟ್ಟು ಅವರಿಗೆ ಆಲಂಗಿಸಿಕೊಂಡು ಗೌರವಿಸಿದ್ದಾರೆ. 3 ಡಜನ್, ಸುಮಾರು 39-40 ದೇಶಗಳು ನರೇಂದ್ರ ಮೋದಿಯವರ ವಿದೇಶಾಂಗ ನೀತಿ, ನರೇಂದ್ರ ಮೋದಿಯವರ ಚರಿಷ್ಮಾ, ನರೇಂದ್ರ ಮೋದಿಯವರ ಸಾಮರ್ಥ್ಯವನ್ನು ಹಾಡಿ ಹೋಗಲಿದ್ದಾರೆ. ಈ ಮನುಷ್ಯ ತೋರಿಸ್ತಾರೆ, ನೋಡಿ ಅದು ವಿಡಿಯೋದಲ್ಲಿ. इनके माइंड में घुस गया कि फॉरेन पॉलिसी इज दिस. अब पता नहीं किसने डाला, कहां से घुसा कि भाई फॉरेन पॉलिसी का मतलब इमेजिन द इग्नोरेंस. फॉरेन पॉलिसी, एक चीज पूछ सकता हूँ? हाँ, मिलनी समझ के तो नहीं पकड़ा था. ಈತ ಹೇಳ್ತಾರೆ ನರೇಂದ್ರ ಮೋದಿ ಆಲಂಗಿಸಿಕೊಳ್ಳುವುದನ್ನು ಫಾರಿನ್ ಪಾಲಿಸಿ ಅಂದ್ಕೊಂಡಿದ್ದಾರೆ. ಅಷ್ಟರಲ್ಲಿ ಈತ ಮಧ್ಯೆ ಬಂದ್ಬಿಡ್ತಾನೆ ಸಂದೀಪ್ ದೀಕ್ಷಿತ್. ಈ ಸಂದೀಪ್ ದೀಕ್ಷಿತ್ ನಮ್ಮ ಆರ್ಮಿಯ ಮುಖ್ಯಸ್ಥ ರಾವತ್ ಅವರಿಗೆ ಗಲೀಕಾ ಗುಂಡ ಅಂತ ಹೇಳಿದ್ದೆ. ನಮ್ಮ ಸೇನೆಯ ಬಗ್ಗೆ ಒಂದೇ ಒಂದು ಚಕಾರ ಶಬ್ದವನ್ನು ಈ ದೇಶದ 140 ಕೋಟಿ ಜನರಿಗೆ ಯಾರೂ ಮಾತಾಡಲ್ಲ. ಅಷ್ಟು ನಮಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಮತ್ತು ಪೂಜ್ಯ ಭಾವನೆ. ಇವತ್ತು ನಾವೇನಾದ್ರೂ ನೆಮ್ಮದಿಯಲ್ಲಿ ನಮ್ಮ ಮನೇಲಿ ಮಲ್ಕೋತೀವಿ ಅಂದ್ರೆ ಅದಕ್ಕೆ ಕಾರಣ ಗಡಿಯನ್ನು ಕಾಯುವಂಥ ಸೈನಿಕರು. ಅವರ ಮುಖ್ಯಸ್ಥನಿಗೆ ಗಲೀಕಾ ಗುಂಡ ಅಂತ ಈತ ಹೇಳ್ತಾನೆ ಅಂದರೆ ಸಂದೀಪ್ ದೀಕ್ಷಿತ್. ಈ ಸಂದೀಪ್ ದೀಕ್ಷಿತ್ಗೆ ಸಂದೀಪ್ ಅಂತ ಕರಿತಾನೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಇನ್ನು 3 ವರ್ಷ ಆದಮೇಲೆ 60 ಆಗುತ್ತೆ, 56-57 ನಡೀತಾ ಇದೆ. ಸಂದೀಪ್ ದೀಕ್ಷಿತ್ 60 ಕ್ರಾಸ್ ಮಾಡಿದಂಥ ಸೀನಿಯರ್ ಸಿಟಿಜನ್. ಸಂದೀಪ್ ಜಿ ಅಂತೂ ಕರೆಯಲ್ಲ, ಸಂದೀಪ್ ಆವಿದರ್ ಅಂತ ಕರೀತಾರೆ. ಈ ಸಂದೀಪ್ ಪ್ಯಾದೆ ಥರ ಅವನಿಂದ ಬರ್ತಾನೆ. ಎಂಥ ವಿಚಿತ್ರ ರೀ. ಈತ ಹೇಳ್ದ ಏನಂತ, ನರೇಂದ್ರ ಮೋದಿ ಅವರ ಫಾರಿನ್ ಪಾಲಿಸಿ ಅಂದರೆ ಬಂದವ್ರನ್ನೆಲ್ಲ ತಪ್ಕೋತಾರೆ. ಅಂದರೆ ರಷ್ಯಾದ ಪ್ರಧಾನಿ ಇರಲಿ, ಚೈನಾದ ಪ್ರಧಾನಿ ಇರಲಿ, ಅಮೇರಿಕಾ ಪ್ರಧಾನಿ ಇರಲಿ, ನಮ್ಮ ಭಾರತದ ಆಲಂಗಿಸಿಕೊಳ್ಳುವಂಥ ನಮ್ಮದೇನು ಪದ್ಧತಿ ಇದೆ, ನಾವೇನು ನಮಸ್ಕಾರ ಮಾಡೋ ಪದ್ಧತಿ, ಅದನ್ನೇ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಜಗತ್ತಿನಾದ್ಯಂತ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಫ್ಯಾಷನ್ ಆಗಿದೆ. ನರೇಂದ್ರ ಮೋದಿಯವರು ಒಂದೊಂದು ನಡೆಯನ್ನು ಬೇರೆ ದೇಶದವರು ಫಾಲೋ ಮಾಡುವಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಆದರೆ ರಾಹುಲ್ ಗಾಂಧಿಗೆ ಅದು ಆಲಂಗಿಸಿಕೊಳ್ಳೋದು ಅನ್ಸುತ್ತೆ. ಈತ ಬರ್ತಾನೆ ಸಂದೀಪ್ ದೀಕ್ಷಿತ್ ಹೇಳ್ತಾನೆ, ಅವರು ಮೆಲೋನಿಯನ್ನು ತಪ್ಕೋತಾರೆ ಅಂತ ಹೇಳ್ತಾನೆ. ಅಂದರೆ ನೀವು ಮಾತಾಡ್ತಾ ಇನ್ನೊಂದು ದೇಶದ ಪ್ರಧಾನಿಯ ಬಗ್ಗೆ ಕೂಡ ಕೀಳಾಗಿ ಮಾತನಾಡಬಲ್ಲರಿ ಅಂತ. ಇಲ್ಲಿ ಮೆಲೋನಿ ಯಾಕೆ ಬಂದ್ಬಿಟ್ರು, ಇಟಲಿಯ ಪ್ರಧಾನಿ, ಆಕೆಯನ್ನು ನರೇಂದ್ರ ಮೋದಿ ತಬ್ಕೋತಾರೆ ಅಂತ ತುಚ್ಛವಾಗಿ ಅಶ್ಲೀಲವಾಗಿ ಒಬ್ಬ ಕಾಂಗ್ರೆಸ್ಸಿನ ಹಿರಿಯ ಮುಖ್ಯಮಂತ್ರಿಯ ಮಗ ಮತ್ತು ಇಲ್ಲಿ ಅಧ್ಯಕ್ಷನಾಗಿದ್ದಂಥ ವ್ಯಕ್ತಿ ಸಾರ್ವಜನಿಕ ಮಂಚದಲ್ಲಿ ವೇದಿಕೆಯ ಮೇಲೆ ಇಷ್ಟು ತುಚ್ಛವಾಗಿ ಅಶ್ಲೀಲವಾಗಿ ಮಾತಾಡ್ತಾನೆ ಅಂದರೆ ರಾಹುಲ್ ಗಾಂಧಿ ಯಾವ ಮಟ್ಟಿಗೆ ಕಾಂಗ್ರೆಸ್ಸನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದಂಥ ಸಂದರ್ಭ. ಜೊತೆಗೆ ಈತ ಹೇಳ್ತಾರೆ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರಿಗೆ ರಾತ್ರಿ ನಿದ್ದೆ ಬರೋದಿಲ್ಲ. ಯಾಕೆ ಅನ್ನೋದಕ್ಕೆ ಬೇಕಾದಷ್ಟು ಕಾರಣಗಳಿದೆ, ಭಾಳ ಅಂಡರ್ ಕರೆಂಟ್ ಒಂದು ಬೇರೆ ಕಾರಣ ಇದೆ ಅಂತ ಈತ ಮಾತಾಡ. नरेंद्र मोदी रात को नहीं सोता है. उसके अलग अलग कारण है. उसका एक ऑब्वियस कारण है और उसके बहुत सारे हिडन कारण भी हैं.
ನರೇಂದ್ರ ಮೋದಿಯವರು ಮಲ್ಕೊಳ್ಳೋ ವಿಚಾರ, ನರೇಂದ್ರ ಮೋದಿಯವರ ಬಗ್ಗೆ ಅವ್ರ ಖಾಸಗಿ ಜೀವನ, ಅದ್ರ ಬಗ್ಗೆ ವೇದಿಕೆ ಹೆಸರು ರಚನಾತ್ಮಕ ಕಾಂಗ್ರೆಸ್. ರಚನಾತ್ಮಕ ಕಾಂಗ್ರೆಸ್ನಲ್ಲಿ ಏನು ಚರ್ಚೆ ಆಗಬೇಕು? ಕಾಂಗ್ರೆಸ್ಸನ್ನು ಹೇಗೆ ರಚನಾತ್ಮಕವಾಗಿ ಜೀರ್ಣೋದ್ಧಾರ ಮಾಡಬೇಕು, ಕಾಯಕಲ್ಪ ಮಾಡಬೇಕು, ಕಾಂಗ್ರೆಸ್ಸನ್ನು ಹೇಗೆ ಬೆಳೆಸಬೇಕು ಅಂತ ಆಲೋಚನೆ ಮಾಡಬೇಕು. ಇಡೀ ಸಭೆಯ ಉದ್ದಕ್ಕೂ ರಾಹುಲ್ ಗಾಂಧಿ ಮಾತಾಡಿದ್ದು ಮೋದಿ 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 ಬಿಟ್ಟು ಬೇರೆ ವಿಚಾರವನ್ನು ಮಾತಾಡಲೇ ಇಲ್ಲ. ಗುಬ್ಬಾರ ಫಟ್ಗಯ ಗುಬ್ಬಾರ ಫಟ್ಗಯ ಅಂದರೆ ಬಲೂನು ಒಡೆದೋಗಿದೆ, ಬಲೂನು ಏನು ಅರ್ಥ ರೀ? ಯಾವ ಬಲೂನು ಹೊಡೆದಿದೆ, ಯಾರು ಬಲೂನು ಹೊಡೆದಿದೆ, ಯಾಕೆ ಹೊಡೆದಿದೆ, ಎಲ್ಲಿ ಹೊಡೆದಿದೆ? ನಿನ್ನೆ ನೋಡಿದರೆ ಮಧ್ಯಾಹ್ನ ಸಂಸತ್ ಆವರಣದಲ್ಲಿ ಹೇಳ್ತಾನೆ, ಪತ್ರಕರ್ತರ ಸಂದರ್ಶನದಲ್ಲಿ ಹೇಳ್ತಾನೆ, ಪತ್ರಿಕಾಗೋಷ್ಠಿಯಲ್ಲಿ ಅಮಿತ್ ಶಾ ಗುಬ್ಬಾರ ಫಟ್ಗಯ. ಕಳೆದ 10 ವರ್ಷಗಳಿಂದ ಇದೇ ಶಬ್ದವನ್ನು ಪದೇ 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 ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಗುಬ್ಬಾರ ಫಟ್ಗಯ, ಅಮಿತ್ ಶಾ ಗುಬ್ಬಾರ ಫಟ್ಗಯ. ಬಲೂನ್ ಒಡೆದು ಹೋಗಿದೆ ಅಂತ ವಾಪಸ್ ಅದರಲ್ಲಿ ಗ್ಯಾಸ್ ಹಾಕ್ತಾ ಇದ್ದಾರೆ ಅಂತ. ಈಗ ಒಡೆದು ಹೋಗಿರೋದು ಈತನ ಅನುಪಸ್ಥಿತಿಯಲ್ಲಿ 12 ಬಿಲ್ ಪಾಸಾಗಿ ಹೋಗಿದ್ದಾವೆ. ಒಂದೇ ಮಾತರಂ ಅನ್ನೋದು ರಾಷ್ಟ್ರೀಯ ಗಾಯನ ಆಗಿ ಹೋಗಿದೆ. ಕೇರಳವನ್ನು ಕೇರಳಂ ಮಾಡಿ ಆಗಿ ಹೋಗಿದೆ. ಮಾಡಬೇಕಾದ ಬಿಲ್ ಎಲ್ಲವನ್ನೂ ಮಾಡಿ ಹೋಗಿ ನೀನು ಏನು ಮಾಡಿಕೊಂಡೆಪ್ಪ? ನೀನು ಡಿಲಿಮಿಟೇಷನ್ ಬಿಲ್ ತರಲಿಲ್ಲ. ತರ್ತಾರೆ ಬಿಡು, ಬೇಡ ಈಗ ಬೇಡ, ನಮಗೇನೋ ಸ್ವಲ್ಪ ದಿವಸ 2029ಕ್ಕೆ ಚುನಾವಣೆ ಇರೋದು. ಬಿಸಿ 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 ಅನ್ನ ಊಟ ಮಾಡೋಕೆ ಆರಿದ ಮೇಲೆ ಊಟ ಮಾಡೋ ಅಭ್ಯಾಸ ನರೇಂದ್ರ ಮೋದಿಗಿದೆ. ಅದಕ್ಕೋಸ್ಕರವೇ ಇಷ್ಟು ವರ್ಷ ರಾಜಕೀಯ ಮಾಡ್ಕೊಂಬಂದಿದ್ದಾರೆ. ಇವರ ರಾಜಕೀಯ ಜೀವನವನ್ನು ಹೇಳ್ತಾ ಹೋದ್ರೆ ನೋಡಿ, ಈಗ ಅಖಿಲೇಶ್ ಯಾದವ್ ಬಗ್ಗೆ ಮಾತಾಡ್ತಾ ಇದ್ದೆ. ಇವ್ರ ಕಾಕ ಇದ್ದಾನೊಬ್ಬ ಶಿವಪಾಲ್ ಯಾದವ್ ಅಂತ, ಆತನ ಬಗ್ಗೆ ಹೇಳಿದೆ ನಾನು. ಈತ ಹೇಳ್ತಾನೆ ಆಜಮ್ ಖಾನನ್ನು ಹೋಮ್ ಮಿನಿಸ್ಟರ್ ಮಾಡ್ತಾನಂತ. ಆತ ಎಲ್ಲರೂ ಕೇಳಿದ್ರು, ಜೈಲಲ್ಲಿರೋ ಮನುಷ್ಯನನ್ನು ಹೋಮ್ ಮಿನಿಸ್ಟರ್ ಮಾಡ್ತೀನಿ ಅಂತ ಆತ ಹೇಳ್ತಾನೆ. ಇವ್ರ ಸರ್ಕಾರ ಬಂದರೆ ಏನಾಗತ್ತೆ ಅಂತ. ಯೋಗಿ ಆದಿತ್ಯನಾಥ್ ಬದಲು ಅಖಿಲೇಶ್ ಯಾದವ್ ಬಂದ್ಬಿಟ್ಟಪ್ಪ. ಏನಾಗತ್ತೆ ಅಂದರೆ ಆಜಮ್ ಖಾನ್ ಜೈಲಿನಲ್ಲಿದ್ದ ಅವ್ನು ಹೊರಗೆ ಬರ್ತಾನೆ, ಆತನ ಕೇಸನ್ನೆಲ್ಲ ವಜಾ ಮಾಡ್ತಾರಂತೆ. ಹಿಂದೆ ಮಾಡಿದ್ರು ಎಂತೆಂಥ ಕೆಲಸಗಳು ಈ ದೇಶದಲ್ಲಿ ಆಗಿದೆ ಅಂತ ಕೇಳಿದ್ರೆ ನೀವು ಆಶ್ಚರ್ಯಪಟ್ಬಿಡ್ತೀರಿ. ನಮ್ಮ ಇದೇ ದೇವೇಗೌಡರು ಪ್ರಧಾನಮಂತ್ರಿ ಆದ ಲಾಲು ಯಾದವ್ ಅವ್ರ ಕುತ್ತಿಗೆ ಮೇಲೆ ಕೂತಿದ್ದ. ಏನಂತ, ಮೊಹಮ್ಮದ್ ತಸ್ಲೀಮುದ್ದೀನ್ ಅನ್ನುವಂಥ ಒಂದು ದೊಡ್ಡದಾದಂಥ ರೌಡಿ, ಮೈ ಮೇಲೆ 42 ಕೇಸಿದ್ದು, ಬಿಹಾರದ ರಾಜಕಾರಣಿ. 42 ಕೇಸು, ಮರ್ಡರ್ ಕೇಸು, ರೇಪ್ ಕೇಸು, ರೌಡಿ ಶೀಟ್ರು, ಜೈಲಲ್ಲಿದ್ದು ಬಂದಂಥವನು. ಅವನನ್ನು ಹೋಮ್ ಮಿನಿಸ್ಟರ್ ಮಾಡಿ ಅಂತ ಕೂತ್ಬಿಟ್ರು. ದೇವೇಗೌಡರು ಇದ್ದದ್ದೇ ಕಡಿಮೆ ಅವಧಿಯಲ್ಲಿ ಪ್ರಧಾನಮಂತ್ರಿ, ಬೇರೆ ಎಲ್ಲ ಪಕ್ಷಗಳ ಜೊತೆ ಸೇರಿ ಸರ್ಕಾರ ನಡೆಸ್ತಾ ಇದ್ದಂಥ ಅನಿವಾರ್ಯತೆ. ಲಾಲು ಯಾದವ್ ಕೊಡೋದಾದರೆ ನೀವು ಮೊಹಮ್ಮದ್ ತಸ್ಲೀಮುದ್ದೀನ್ಗೆ ಕೊಡಬೇಕು. ಅದು ಯಾವ ಖಾತೆ, ಬೇರೆ ಯಾವುದರ ಕೊಟ್ಟರೆ ಬೇರೆ ವಿಚಾರ. ಗೃಹ ರಾಜ್ಯ ಸಚಿವ ಖಾತೆನ ಆತನ ಕೊಡಬೇಕು. ಇವರು ದೇವೇಗೌಡರು ಅನಿವಾರ್ಯವಾಗಿ ಕೊಟ್ಟ ಆದಮೇಲೆ ಏನು, ಎಲ್ಲ ತನಿಖಾ ಸಂಸ್ಥೆಗಳು ಅಧಿಕಾರಿಗಳು ಎಲ್ಲರೂ ನಾವು ಅವ್ರಿಗೆ ಸೆಲ್ಯೂಟ್ ಹೊಡೆಯಲ್ಲ, ನಾವು ಅವ್ರಿಗೆ ಇದನ್ನು ಮಾಡ್ಕೊಳ್ಳಲ್ಲ, ರಿಪೋರ್ಟ್ ಮಾಡ್ಕೊಳ್ಳಲ್ಲ ಅಂತ ಹಠ ಹಿಡಿದ್ಬಿಟ್ರು. ಸಾಧ್ಯವೇ ಇಲ್ಲ ರೀ, ನೀವು ಮೊಹಮ್ಮದ್ ತಸ್ಲೀಮುದ್ದೀನ್ ಒದ್ದು ನಾವು ಜೈಲಿಗೆ ಕಟ್ಟಿದ್ದೀವಿ, ಬ್ಯಾರಕ್ಕಲ್ಲಿ ಹಾಕಿದ್ದೀವಿ, ಏರೋಪ್ಲೇನ್ ಹಚ್ಚಿದ್ದೀವಿ, ಅವ್ರಿಗೆ ಹೋಗಿ ನೀವು ಖಡಕ್ ಸೆಲ್ಯೂಟ್ ಹೊಡೆಯೋಕ್ಕಾಗಲ್ಲ, ನಾವು ಮಾಡಲ್ಲ ಅಂದರು. ಇಂಥ ಮಾತನ್ನು ನೀವು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸದಲ್ಲಿ ನಿಮ್ಗೆ ಗೊತ್ತೇ ಇರಲ್ಲ ಇದು. ಕೊನೆಗೆ ಅತ್ಯಂತ ಕಡಿಮೆ ಅವಧಿಗೆ ಒಬ್ಬ ಗೃಹ ರಾಜ್ಯ ಸಚಿವ ಇದ್ದಂಥ ದಾಖಲೆ ಈ ಮೊಹಮ್ಮದ್ ತಸ್ಲೀಮುದ್ದೀನ್ದು. ಈ ಮೊಹಮ್ಮದ್ ತಸ್ಲೀಮುದ್ದೀನು 7ನೇ ದಿವಸಕ್ಕೆ ಅಲ್ಲಿಂದ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕಾಯ್ತು. ಅದೇ ಮೊಹಮ್ಮದ್ ತಸ್ಲೀಮುದ್ದೀನ್ಗೆ ರಾಬಡಿ ದೇವಿ 2014ರಲ್ಲಿ ಆತನ ಮೇಲೆ ಇದ್ದಂಥ ಎಲ್ಲ ಕೇಸ್ಗಳನ್ನು ವಾಪಸ್ ತೊಗೊಂಬಿಟ್ರು. ಹೇಗೆ ಅಖಿಲೇಶ್ ಯಾದವ್ ರೌಡಿಗಳು ಯಾರು ಉಗ್ರರು ಪಾಟ್ನಾ, ಅಯೋಧ್ಯ, ವಾರಣಾಸಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರಲ್ಲ, ಅವ್ರ ಕೇಸ್ಗಳನ್ನ ವಾಪಸ್ ತೊಗೊಂಡು ಅಲಹಾಬಾದ್ ಕೋರ್ಟ್ನಲ್ಲಿ ಮುಗಿಸ್ಕೊಂಡ್ರಲ್ಲ, ಅದೇ ರೀತಿ ಮೊಹಮ್ಮದ್ ತಸ್ಲೀಮುದ್ದೀನ್ ಕೇಸ್ಗಳನ್ನ ಅವಾಗ ಜೈಲಿನಲ್ಲಿ ಲಾಲು ಯಾದವ್ ಇದ್ದ ಹೆಂಡತಿ ಕೈಗೆ ಅಧಿಕಾರ ಕೊಟ್ಟು ಹೋಗಿದ್ದ. ಲಾಲು ಯಾದವ್ನ ಹೆಂಡತಿ ರಾಬಡಿ ದೇವಿ ಮೊಹಮ್ಮದ್ ತಸ್ಲೀಮುದ್ದೀನ್ ಎಲ್ಲ ಕೇಸ್ಗಳನ್ನು ವಾಪಸ್ ಹೋಗ್ತಾರೆ. ಈ ರೀತಿಯದಾದಂಥ ರಾಜಕೀಯ ದೇಶದಲ್ಲಿ ನಡೆದಿದೆ. ಎಷ್ಟು ಜನರಿಗೆ ಇದು ಗೊತ್ತಿದೆ ಅನ್ನೋ ಪ್ರಶ್ನೆ ನನಗೆ. ಅಕಸ್ಮಾತ್ ಏನಾದರೂ ಇವ್ರು ಯಾರಾದರೂ ಬಂದುಬಿಟ್ರೆ ದೇಶದ ಗತಿ ಏನಿರ್ತೇವೆ. ಇನ್ನು ಇವರ ರಾಮ್ ಗೋಪಾಲ್ ಯಾದವ್ ಅಂತಿದಲ್ಲ, ಆತನ ಮಾತು ಕೇಳ್ಬೇಕು ನೀವು. ಆತ ಹೇಳ್ತಾನೆ, ಮೊನ್ನೆ ಅವನೊಬ್ಬ ಸತ್ನಲ್ರಿ, ಅಬಾನ್ ಅಂಥೇಳಿ ಅವನ ಹೆಸರು. ಅತೀಕ್ ಅಹಮ್ಮದನ ಮಗ ಕುಡ್ದಿದ್ದಾನೆ, ಸಿಕ್ಕಾಪಟ್ಟೆ ಕುಡ್ದಿದ್ದಾನೆ, ಹೈವೇನಲ್ಲಿ ಹೋಗ್ತಾ ಇದ್ದಾನೆ. ದಿಕ್ಕದ ಎದುರುಗಡೆ ಗಾಡಿಗಳಿಲ್ಲ, ಯಾವುದೋ ಹಸು ಬಂತು ಏನಾಯಿತು ಅಂತಿಲ್ಲ, ಮಧ್ಯದಲ್ಲಿ ಡಿವೈಡರ್ ದಾಟಿಕೊಂಡು ಎರ್ರಾಬೇರಿ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ. ತಾನೇ ಹೋಗಿ ಗಾಡಿಯನ್ನು ಗುದ್ದಿದ್ದಾನೆ ರೀ. ಸತ್ತ ಅಬಾನ್ ಅಂಥೇಳಿ ಕೊನೆ ಮಗ. ಅತೀಕ್ ಅಹಮ್ಮದನ ಎನ್ಕೌಂಟರ್ ಆಗಿದ್ದು ನಿಮ್ಗೆ ಗೊತ್ತಿದೆ. ಆತ ಆಸ್ಪತ್ರೆಗೆ ಚೆಕಪ್ಪಿಗೆ ಬಂದ ಸಂದರ್ಭದಲ್ಲಿ ಅಶ್ರಫ್ ಅಹಮ್ಮದ್ ಮತ್ತು ಅತೀಕ್ ಅಹಮ್ಮದನ್ನು ಯಾರೋ ಬಂದು ಗುಂಡು ಹೊಡೆದು ಮುಗಿಸಿದ್ರು. ಅವ್ರ ಕತೆ ಖತಮ್. ಇವನನ್ನು ಕೊಲ್ಲಿಸಲಾಯಿತು, ಎನ್ಕೌಂಟರ್ ಮಾಡಲಾಯಿತು ಅಂತ ರಾಮ್ ಗೋಪಾಲ್ ಯಾದವ್ ಹೇಳ್ತಾ ಇದ್ದಾನೆ. ಈಗ ಎಲ್ಲರ ಕೇಳಿರೇನ್ರಿ? ಅಲ್ಲರಿ, ಅವನೇ ವಿಡಿಯೋ ಇದ್ದಾವ್ರಿ ಅದರು. ತಾನೇ ಹೋಗಿ ಡಿವೈಡರ್ಗೆ ಗುದ್ದು ಸತ್ತಿರುವಂಥ ದಾಖಲೆ ಇರುವಾಗ ಯೋಗಿ ಆದಿತ್ಯನಾಥ್ ಸರ್ಕಾರ ಹಿಂಗೆ ಮಾಡಿದೆ ಅಂತ ಹೇಳ್ತಾನೆ. ಇನ್ನೊಂದು ಮಾತು ಹೇಳ್ತಾನೆ, ಏನಂತ, ಇಲ್ಲ ನಮ್ಮ ಅಮಾಯಕ ಜನರನ್ನು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಪೊಲೀಸರು ಗುಂಡು ಹೊಡೆದು ಕಾಲಿಗೆ ಗುಂಡು ಹೊಡೆದು ಅವ್ರನ್ನೆಲ್ಲ ಕುಂಟನ್ನು ಮಾಡಿದ್ದಾರೆ, ಆಪರೇಷನ್ ಲಂಗಡ ಅಂತ ಮಾಡಿದ್ದಾರೆ.
ಒಂದು ಮಾತು ಹೇಳ್ತೇನೆ ನಾನು, 16,000 ಜನರು ಆಪರೇಷನ್ ಲಂಗಡದಲ್ಲಿ ಆಪರೇಷನ್ ಮಾಡಲಾಗಿದೆ, 16,000 ಜನರಿಗೆ ಗುಂಡು ಹೊಡೆಯಲಾಗಿದೆ ಇಲ್ಲಿವರೆಗೂ. ಬೇಕಾದ್ರೆ ನೀವು ದಾಖಲೆಗಳನ್ನು ತೆಗೆದು ನೋಡ್ರಿ. ಒಬ್ಬನೇ ಒಬ್ಬ ರೌಡಿ ಶೀಟರ್ ಅಲ್ಲದೇ ಇರುವಂಥ ಅಮಾಯಕ ವ್ಯಕ್ತಿಯ ಗುಂಡು ಹೊಡೆದಿರುವಂಥ ದಾಖಲೆಯನ್ನು ನೀವು ತೋರಿಸಿ, ಅದು ಬಿಟ್ಟುಬಿಡ್ರಿ. ಒಬ್ಬನೇ ಒಬ್ಬ ವ್ಯಕ್ತಿ ನನಗೆ ಸುಳ್ಳೆ ಬಂದು ಪೊಲೀಸರು ಗುಂಡು ಹೊಡೆದು ಅಂತ ಯಾವುದೋ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲೋ ಅಥವಾ ಹೈಕೋರ್ಟ್ನಲ್ಲೋ ಡಿಸ್ಟ್ರಿಕ್ಟ್ ಕೋರ್ಟಲ್ಲೋ ಕೇಸ್ ಹಾಕಿರೋದು ನನಗೆ ಹೇಳಿ. ಯಾಕೆಂದರೆ ಅಖಿಲೇಶ್ ಯಾದವ್ ಎದುರುಗಡೆ ಇದ್ದಾನೆ, ಆತನೇ ಕೇಸ್ ಹಾಕ್ಸ್ತಾನೆ, ದುಡ್ಡು ಕೊಡ್ತಾನೆ. ಒಬ್ಬನೇ ಒಬ್ಬ ವ್ಯಕ್ತಿ ಆಪರೇಷನ್ ಲಂಗಡಾದಲ್ಲಿ ಈ ರೀತಿ ಕುಂಟನಾದ ವ್ಯಕ್ತಿ ಯಾಕೆ ಇಲ್ಲಿಯವರೆಗೂ ಯೋಗಿ ಆದಿತ್ಯನಾಥ್ ಸರ್ಕಾರದ ವಿರುದ್ಧ ಕೋರ್ಟಿಗೆ ಹೋಗಿಲ್ಲ? ಯಾಕೆ ಅಂದರೆ ಅವರೆಲ್ಲರೂ ರೌಡಿಗಳಾಗಿದ್ದರು, ಅವರೆಲ್ಲ ಒಂದಿಲ್ಲೊಂದು ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಸಿಕ್ಕಾಕ್ಕೊಂಡವರಾಗಿದ್ದರು. ಪರಾರಿಯಾಗುವ ಸಂದರ್ಭದಲ್ಲಿ ಅವರು ಗುಂಡು ಬಿದ್ದಿದೆ, ಗುಂಡು ಬಿದ್ದದ್ದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ರು. ಇದೆಲ್ಲವನ್ನು ನಾನು ಅಗ್ನಿಪಥ ಪುಸ್ತಕದಲ್ಲಿ ಬರೆದಿದ್ದೀನಿ. ಒಂದೊಂದು ಅಧ್ಯಾಯ ಇದೆ. ಆಪರೇಷನ್ ಲಂಗಡಾಗೆ ಒಂದು ಅಧ್ಯಾಯ ಇದೆ, ರೋಡ್ ರೋಮಿಯೋಗೆ ಒಂದು ಅಧ್ಯಾಯ ಇದೆ. ಪ್ರತಿಯೊಂದಕ್ಕೂ ಒಂದೊಂದು ಅಧ್ಯಾಯ ಮಾಡಿ ಹೇಗೆ ಆಪರೇಷನ್ ಮಾಡಿದ್ರು ಅವರು ಅಂತ ಒಂದು ಕ್ರೈಮ್ ಥ್ರಿಲ್ಲರ್ ರೀತಿಯಲ್ಲಿ ಬರೆದಂಥ ಪುಸ್ತಕ ಅದು. ಯೋಗಿ ಆದಿತ್ಯನಾಥ್ ಅವರ ಅಗ್ನಿಪಥ ನಿನ್ನೆಲ್ಲ ಮನೆ ಬಂದಿದೆ. ಭಾಳಷ್ಟು ಜನ ತೆಗೆದುಕೊಂಡಿದ್ದೀರಿ, ತೆಗೆದುಕೊಂಡವ್ರು ಸಂತೋಷ ಪಟ್ಟಿದ್ದೀರಿ, ನಂಗೆ ಸಂತೋಷ ಇದೆ. ಯಾಕೆ ನಾನು ಆ ಪುಸ್ತಕ ಬರೆದೆ ಅಂದರೆ ನಾನು ಏನನ್ನು ಬಲ್ಲಿದ್ದೇನೆಯೋ ಅದು ಪುಸ್ತಕ ರೂಪದಲ್ಲಿ ಇರಲಿ ಅಂತ, ದಾಖಲೆಯಾಗಿ ಉಳಿಬೇಕು. ನಾನು ಮಾತಾಡಿದ್ದು ಗಾಳಿಯಾಗಿ ಹೊರಟೋಗ್ಬಿಡುತ್ತೆ, ವಿಡಿಯೋ ಡಿಲೀಟ್ ಮಾಡಿದ್ರೆ ಹೊರಟೋಯ್ತು, ಪುಸ್ತಕ ಹಾಗಲ್ಲ, ಹಾಗೇ ಇರುತ್ತೆ. 100 ವರ್ಷ ಆದಮೇಲೆ ನಮ್ಮ ಅಜ್ಜ ಬರೆದಿದ್ದ ಇಂಥ ಒಂದು ಪುಸ್ತಕ ನಾಳೆ ನಮ್ಮ ಮುಂದಿನ ಸಂತತಿಯವರು ಹೇಳ್ತಾರೆ. ಯೋಗಿ ಆದಿತ್ಯನಾಥ್ ಮಾಡಿದ ಕೆಲಸಗಳು ಅಂಥ ಕೆಲಸಗಳನ್ನ ಮಾಡಿದ್ದಾರೆ. ಈ ರಾಮ್ ಗೋಪಾಲ್ ಯಾದವ್ ಹೇಳ್ತಾನೆ, ಸುಳ್ಳೆ ಕಂಡವರಿಗೆ ಗುಂಡು ಹೊಡಿತಾ ಇದ್ದಾರೆ ಯೋಗಿ ಆದಿತ್ಯನಾಥ್, ನಮ್ಮ ಸರ್ಕಾರ ಬಂದರೆ ಹಾಗೆ ಮಾಡೋದಿಲ್ಲ ನಾವು. ಇವ್ರ ಸರ್ಕಾರ ಬಂದರೆ ಏನು ಮಾಡ್ತಾರೆ? ಆಜಮ್ ಖಾನ್ನ ಕರ್ಕೊಂಬಂದು ಕೂಡಿಸ್ತಾರೆ. ಅದು ಈಗಿರೋದು ಕತೆ. ಇನ್ನು ರಾಹುಲ್ ಗಾಂಧಿ ವಿಷಯಕ್ಕೆ ಬಂದೆ. ರಚನಾತ್ಮಕ ಕಾಂಗ್ರೆಸ್ ಅಂತ ಹೆಸರು. ರಚನಾತ್ಮಕ ಅನ್ಲಿಕ್ಕೆ ಬರಲಿಲ್ಲ ರೀ ಅವನಿಗೆ, ರಚನಾತಕ ಅಂತಾನೆ. ಜನಗಣಮನ ನಡೀತಾ ಇದೆ, ಜನಗಣಮನ ನಡೆಯುವಾಗ ಎದ್ದು ಹೊರಟೋಗ್ತಾನೆ. ಇಲ್ಲಿವರೆಗೂ ಈತ ರಾಷ್ಟ್ರಗೀತೆ ಇರುವ ಸಂದರ್ಭದಲ್ಲಿ ಸೀರಿಯಸ್ ಆಗಿ ಗೌರವಯುತವಾಗಿ ನಿಂತಂಥ ಒಂದೇ ಒಂದು ದಾಖಲೆ ನಿಮಗೆ ಎಲ್ಲಿಯೂ ಸಿಗೋದಿಲ್ಲ. ಇಷ್ಟೆಲ್ಲಾದರೂ ಇನ್ಮೇಲೆ ಯಾಕೆ ಕ್ರಮ ಕೈಗೊಳ್ಳಲ್ಲ ಅಂತ ಪ್ರತಿಯೊಬ್ಬರು ಪ್ರತಿ ದಿವಸ ಕೇಳ್ತಾರೆ. 2 ಕೇಸ್ ಅಲಹಾಬಾದ್ ಕೋರ್ಟಲ್ಲೇ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ. ಒಂದು ಈತನ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಬಗ್ಗೆ, ಅಂದರೆ ಈತ ಅಕ್ರಮ ಆಸ್ತಿಯನ್ನು ಹೊಂದಿದ್ದಾನೆ, ಅತಿ ಹೆಚ್ಚು ಆಸ್ತಿಯನ್ನು ಹೊಂದಿದ್ದಾನೆ ಅಂತ ಒಂದು ಕೇಸ್ ಇದೆ, ವಿಘ್ನೇಶ್ ಶಿಶಿರ್ ಹಾಕಿರೋದು. ದಾಖಲೆಗಳನ್ನು ಕೊಟ್ಟಿದ್ದಾರೆ, ಸುಮ್ಮನೆ ಬಾಯಿ ಮಾತಲ್ಲಿ ಆಸ್ತಿ ಮಾಡಿದ್ದಾನೆ ಅಂತ ಹೇಳೋದಲ್ಲ. ಎಲ್ಲೆಲ್ಲಿ ಆಸ್ತಿ ಇದೆ, ಯಾವ್ಯಾವ ದೇಶದಲ್ಲಿದೆ, ಎಷ್ಟೆಷ್ಟು ಆಸ್ತಿ ಇದೆ ಅಂತ ಹೇಳಿದ್ದಾರೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಮತ್ತು CBIಗೆ ಇದನ್ನು ವಹಿಸಲಾಗಿದೆ. ಇದು ಮೇಂಟೇನಬಲ್ ಕೇಸ, ಇದ್ರ ಮೇಲೆ ನಾವು ಮೊಕದ್ದಮೆಯನ್ನು ಮಾಡಿ ನಿರ್ದೇಶನ ಕೊಡ್ಬೋದಾ ತಿಳಿಸಿ ಅಂತ ಕೇಳಿದ್ದಾರೆ. ಇನ್ನೊಂದು ಈತನ ಪಾಸ್ಪೋರ್ಟ್ನ ಪ್ರಕರಣ, 2 ಪ್ರಕರಣ ಇದ್ದಾವೆ. ಕೇಂದ್ರ ಸರ್ಕಾರವು ಈತನನ್ನು ಕಾಪಾಡ್ತಾ ಇದೆ. ಯಾಕೆಂದರೆ ಈತ ಇದೇ ರೀತಿ ಬೈಕೊಂಡು ಓಡಾಡ್ತಾ ಇದ್ದರೆ ನಮ್ಮ ಸರ್ಕಾರ ಬಹಳ ಸುಸ್ಥಿರವಾಗತ್ತೆ ಅಂತ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಭಾವಿಸಿದ್ದಾರೆ. ಇಲ್ಲದೆ ಹೋದರೆ ಇವರು ಆಡೋ ಆಟ ನೋಡಿದರೆ ಯಾರು ಇವ್ರನ್ನ ಇಟ್ಕೋತಾರೆ? ನಮ್ಮಂಥವರೆಲ್ಲ ಆಗಿದ್ರು ಇಷ್ಟೊತ್ತಿಗೆ ಒಂದು ಕತೆ ಏನಾಗ್ಬಿಡೋದು. ಆದರೆ ಅವರು ಮೇಧಾವಿಗಳು, ದೂರದರ್ಶಿತ್ವವನ್ನು ಹೊಂದಿರೋರು, ರಾಷ್ಟ್ರ ಪ್ರಜ್ಞೆ ಇರೋರು, ರಾಜಕೀಯದ ದಾಳವನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿರೋರು. ಆದ್ದರಿಂದ ಅವರು ಅಲ್ಲಿದ್ದಾರೆ, ನೀವು ಇಲ್ಲಿದ್ದೀವಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಪಶ್ಚಿಮ ಬಂಗಾಳದ ಬಗ್ಗೆ ಭಾಳ ಅತ್ಯಂತ ಕುತೂಹಲಕಾರಿ ರೋಚಕ ವಿಷಯಗಳನ್ನು ಮಧ್ಯಾಹ್ನದ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ.